ಸುದೇಶ್ನೇ ಕುಮಾರಿಯೊಡನೆ ವಿಳಾಸಿನಿ ಜನಸಹಿತ ರಾಣಿವಾಸದಲ್ಲಿಗೆ ಬಂದು ಕಾಣಿಕೆ ಕೊಟ್ಟು ಪೊಡವಂಟು. ಆ ಸಕಲ ಪರಿವಾರ ಪುರಜನ ದೇಶ ಜನ ಕಾಣಿಕೆಯನಿತ್ತು ಮಹಿಷನಿಗೆ ಮೈಕ್ಕಿ ಕಂಡುದು ಬಹಳ ಹರುಷದಲ್ಲಿ. ವಿರಾಟ ಪರ್ವ 10ನೇ ಸಂಧಿಯ 19ನೇ ಪದ್ಯ. ಸುಧೇಷ್ಣೆಯು ದ್ರೌಪದಿಯ ಬಳಿಗೆ ಬಂದ ಪ್ರಸಂಗ ಇದು. ಷಟ್ಪದಿಯಲ್ಲಿ ಮೊದಲ 3 ಸಾಲು ದ್ರೌಪದಿಗೆ, ಉಳಿದ ಉತ್ತರಾರ್ಧದ ಸಾಲವನ್ನು ಧರ್ಮರಾಜನಿಗೆ ಕಾಣಿಕೆ ನೀಡಿದ ಪ್ರಸಂಗವನ್ನು ಕವಿ ವಿವರಿಸಿರೋದನ್ನು ನಾವು ಕಾಣ್ಬೋದು. ಸುಧೇಷ್ಣೆ ತನ್ನ ಮಗಳು ಹಾಗೂ ಪರಿಚಾರಿಕೆಯರು ಎಲ್ಲರೊಡನೆ ದ್ರೌಪದಿಗೆ ಕಾಣಿಕೆಯನ್ನು ನೀಡಿ ನಮಿಸಿದ್ದಾಳೆ. ಪರಿವಾರದವರೂ ಕೂಡ ಪುರಜನರೂ ಸೇರಿ ಧರ್ಮರಾಯನಿಗೆ ಸಂತೋಷದಿಂದ ನಮಸ್ಕರಿಸಿ ಕಾಣಿಕೆಗಳನ್ನು ನೀಡಿದರು. ಸಾಮಾನ್ಯವಾಗಿ ಚಕ್ರವರ್ತಿಗೆ ಸಾಮಂತರಾಜರು ಕಾಣಿಕೆ ನೀಡುವುದು ಸಾಮಾನ್ಯ ಸಂಗತಿ. ಇಲ್ಲಿ ನಿಜಚಕ್ರೇಶ್ವರನ ದರ್ಶನವಾದುದರಿಂದ ಎಲ್ಲರೂ ಪಾಂಡವರಿಗೆ ಕಾಣಿಕೆ ನೀಡಲು ಮುಂದಾದರು. ವಿಳಾಸಿನಿ ಜನ ಅನ್ನೋ ಒಂದು ಶಬ್ದವನ್ನು ದಾಸಿಯರು ಎಂಬರ್ಥದಲ್ಲಿ ವಿಶೇಷ ಪ್ರಯೋಗ ಮಾಡಿದ್ದಾರೆ. ಮತ್ತು ಮಹಿಷ ಅನ್ನೋ ಒಂದು ಸಮಾನಾರ್ಥ ಪದವನ್ನು ರಾಜನಿಗೆ ನೀಡಿರುವುದು ಕೂಡ ಈ ಒಂದು ಷಟ್ಪದಿಯ ವಿಶೇಷ. ಮುಗುಳು ನಗೆಯಲಿ ಭೀಮ ಪಾರ್ಥರ ಮೊಗವ ನೋಡಿದ ನವನಿಪತಿ ಕೈ ಮುಗಿದು ತಲೆವಾಗಿದರು ತಮ್ಮಂದಿರು ಮಹೀಪತಿಗೆ ತೆಗೆಸಿದರು ಕಾಣಿಕೆಯನು ಆ ಮಂತ್ರಿಗಳನ್ನು ಆ ಪರಿವಾರವನ್ನು ದೃಗುಯುಗದ ಕರುಣಾರಸದಲ್ಲಿ ಅನಿಬರ ಹೊರೆದು ಮನ್ನಿಸಿದ. ಪದ್ಯ 20. ಈ ಪದ್ಯದಲ್ಲಿ 2-3 ಶಬ್ದಗಳು ವಿಶೇಷ ಪ್ರಯೋಗ. ಅವನಿಪತಿ ಎನ್ನುವುದಕ್ಕೆ ರಾಜ ಇದೊಂದು ಸಮಾನಾರ್ಥ ಶಬ್ದವಾದರೆ, ದೃಗುಯುಗ ಎಂಬುದು ವಿಶೇಷ ಶಬ್ದ, 2 ಕಣ್ಣುಗಳಿಗೆ ನೀಡಿರುವಂತಹ ಶಬ್ದ. ಇನ್ನು ಅನಿಬರು ಅಂತಂದರೆ ಎಲ್ಲರೂ ಅರ್ಥದಲ್ಲಿ ಪ್ರಯೋಗವಾಗಿದೆ. ಹೊರೆದು ಅಂದರೆ ಕಾಪಾಡಿ, ಇಂತಹ ಸಾಮಾನ್ಯ ಶಬ್ದಗಳನ್ನು ಕಾಣ್ಬೋದು. ಇಲ್ಲಿ ಕಾಣಿಕೆ ಸ್ವೀಕರಿಸಿದಂತಹ ಧರ್ಮರಾಯನಿಗೆ ಪ್ರಸನ್ನಚಿತ್ತನಾದ. ಭೀಮಾರ್ಜುನರನ್ನು ವೀಕ್ಷಿಸ್ದ. ಇಲ್ಲಿ ಕಣ್ಣಿನಲ್ಲೇ ಮಾತುಕತೆಯನ್ನು ಗಮನಿಸಬೇಕಾದಂಥ ವಿಚಾರ. ಅನೇಕ ವಿಚಾರಗಳನ್ನು ಮಾತಿನಲ್ಲಿ ನೀಡಲಾರದ್ದನ್ನು ಕಣ್ಣಿನಲ್ಲಿ ನೀಡುವುದಕ್ಕೆ ಸಾಧ್ಯ ಎಂಬುದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ತಮ್ಮಂದಿರೂ ಕೂಡ ತಲೆಬಾಗಿ ಪ್ರತಿವಂದಿಸಿದರು ಧರ್ಮರಾಯನಿಗೆ. ಧರ್ಮರಾಯನು ಪುರಜನರ ಕಾಣಿಕೆಗಳನ್ನು ಸ್ವೀಕರಿಸಿದ. ನಂತರ ಮಂತ್ರಿವರ್ಗ ಪರಿವಾರ ವರ್ಗದ ಜನರನ್ನು ಕಾಪಾಡುವ ಭರವಸೆಯ ಅಭಯವನ್ನು ನೀಡುವಂತೆ ದೃಷ್ಟಿಯಿಂದನೇ ವೀಕ್ಷಿಸಿದ. ಕರುಣಾರಸದಲ್ಲಿ ಅನಿಬರನ್ ಪೊರೆದು ಮನ್ನಿಸಿದ. ಇದು ಕವಿಯ ವರ್ಣನೆಯ ಮಾತು.